ಸನ್ಯಾಸಿಯ ಹೊಸ ಶಾಲು. ಅರವಿಂದ್ ಗುಪ್ತಾ ಅವರಿಂದ. ಒಂದು ದಿನ ಒಬ್ಬ ಸನ್ಯಾಸಿ ಬುದ್ಧ ಭಗವಾನನನ್ನು ನೋಡಲು ಬಂದ. ಸನ್ಯಾಸಿಗೆ ಹೊಸದೊಂದು ಶಾಲು ಬೇಕಿತ್ತು. ಬುದ್ಧ ಅವನನ್ನು ಕೇಳಿದ, ನಿಮ್ಮ ಹಳೆಯ ಶಾಲು ಏನಾಯಿತು? ಅದು ತುಂಬಾ ಹಳೆಯದು ಮತ್ತು ತೆಳ್ಳಗಾಗಿತ್ತು. ನಾನದನ್ನು ಹಾಸಿಗೆಯ ಹೊದಿಕೆಯಂತೆ ಬಳಸುತ್ತಿದ್ದೇನೆ, ಸನ್ಯಾಸಿ ಉತ್ತರಿಸಿದ. ಬುದ್ಧ ಮತ್ತೆ ಕೇಳಿದ, ಹಳೆಯ ಹೊದಿಕೆಗೆ ಏನಾಯಿತು? ಹೊದಿಕೆ ಹರಿದು ಹೋಗಿತ್ತು. ಆದ್ದರಿಂದ ನಾನದನ್ನು ಕತ್ತರಿಸಿ ಅದರಿಂದ ದಿಂಬಿನ ಚೀಲವನ್ನು ತಯಾರಿಸಿದೆ, ಸನ್ಯಾಸಿ ಉತ್ತರಿಸಿದ. ಬುದ್ಧ ಮತ್ತೆ ಕೇಳಿದ, ಹಳೆಯ ದಿಂಬಿನ ಚೀಲಕ್ಕೆ ಏನಾಯಿತು? ದಿಂಬಿನ ಚೀಲದಲ್ಲಿ ದೊಡ್ಡದೊಂದು ತೂತ ಆಗಿತ್ತು. ಹಾಗಾಗಿ ನಾನು ಅದರಿಂದ ಕಾಲುರಸನ್ನು ಮಾಡಿದೆ, ಸನ್ಯಾಸಿ ಉತ್ತರಿಸಿದ. ಬುದ್ಧನಿಗೆ ತೃಪ್ತಿಯಾಗಲಿಲ್ಲ. ಅವನು ಮತ್ತೆ ಕೇಳಿದ, ಹಳೆಯ ಕಾಲುರಸಿಗೆ ಏನಾಯಿತು? ಹಳೆಯ ಕಾಲುರಸು ನೂಲು ನೂಲಾಗಿ ಕಿತ್ತು ಬಂದಿತ್ತು. ನಾನು ಅದರಿಂದ ನನ್ನ ದೀಪಕ್ಕಾಗಿ ಹತ್ತಿಯ ಬತ್ತಿಯನ್ನು ತಯಾರಿಸಿದೆ ಎಂದು ಸನ್ಯಾಸಿ ಉತ್ತರಿಸಿದ. ಇದನ್ನು ಕೇಳಿದ ಬುದ್ಧ ಮುಗುಳ್ನಕ್ಕು ಸನ್ಯಾಸಿಗೆ ಹೊಸ ಶಾಲನ್ನು ಕೊಟ್ಟ. ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.